ಎಲ್ಲರಿಗೂ ನಮಸ್ಕಾರ. ನಾವೀಗ ಆಲ್ರೆಡಿ ಪಾರ್ಟ್ 1ದ ಕ್ವಶನ್ಸ್ನ ಮುಗಿಸಿವಿ. ಜಿ ಕೆ ಕ್ವಶನ್ಸು ಅವು ಹೆಲ್ಪ್ ಆಗೋದು ಯಾವಂದ್ರೆ ಅಗ್ನಿವೀರ್ ಜಿ ಡಿಗೆ ಆಗಲಿ, SSC ಜಿ ಡಿಗೆ, ಪೊಲೀಸ್ ಕಾನ್ಸ್ಟೇಬಲ್, ಈಗ ಬರ್ತಿರ್ತಕ್ಕಂಥ ಸಿವಿಲ್ಗೆ, RRB ಗ್ರೂಪ್ ಡಿಗೆ, KSPಗೆ ಇವೆಲ್ಲದಕ್ಕೂ ಹೆಲ್ಪ್ ಆಕ್ಕವು. ನಾವು ಇವಾಗ ಪಾರ್ಟ್ 2 ಸ್ಟಾರ್ಟ್ ಮಾಡತ್ತೀವಿ. ಈ ಪಾರ್ಟ್ ಒಳಗೆ ಏನು ಇರ್ತಾವೆ ಅಂದ್ರೆ ನಾವು 25ರಿಂದ 30 ಕ್ವಶನ್ ಇರ್ತಾವೆ. ಸರಿ, 50 ಕ್ವಶನ್ ಮ್ಯಾಲೆ ಇರ್ತಾವೆ. ನಾವು 25ರಿಂದ 30 ನಿಮಿಷ ತೊಗೊಂಡು ಹೆಚ್ಚಿಗೆ ಟೈಮ್ ಏನು ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ನೆಕ್ಸ್ಟ್ ಕ್ವಶನ್ ಬರ್ರಿ. ಕ್ವಶನ್ ನಂಬರ್ ನೋಡಬೇಡ್ರಿ, ಜಸ್ಟ್ ಅದರ ಕ್ವಶನ್ ರಿಲೇಟೆಡ್ ನೋಡಿರಿ. ದಾಂಡಿ ಮಾರ್ಚ್ ಯಾವಾಗ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಯಾರ. ದಾಂಡಿ ಮಾರ್ಚ್ ಯಾವಾಗ ಸ್ಟಾರ್ಟ್ ಆಯ್ತು? 1930 ಸ್ಟಾರ್ಟ್ ಆಯ್ತು. ಯಾವಾಗಂದ್ರೆ ಸಾಲ್ಟ್ ಸತ್ಯಾಗ್ರಹ ಆದಮೇಲೆ ದಾಂಡಿ ಮಾರ್ಚ್ನ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮ್ನಾಗ 1930. ನೆಕ್ಸ್ಟ್ ಕ್ವಶನ್. ವಿಚ್ ವಿಟಮಿನ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಸ್ಕಾರ್ಬಿಕ್ ಆ್ಯಸಿಡ್. ಅಸ್ಕಾರ್ಬಿಕ್ ಆಮ್ಲ ಎಂದು ಯಾವುದನ್ನು ಕರೀತಾರೆ ಅಂದ್ರೆ ವಿಟಮಿನ್ ಸಿನ ಕರೀತಾರೆ. ವಿಟಮಿನ್ ಸಿನ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರೀತಾರೆ. ಇದು ಎದ್ರಾಗಿರುತ್ತೆ ಅಂದ್ರೆ ಈ ನಿಂಬೆಹಣ್ಣು, ಸಿಟ್ರಸ್ ಫ್ರೂಟ್ಸ್ ಇರ್ತಾವೆ ನೋಡಿರಿ, ನಿಂಬೆಹಣ್ಣು, ಆರೆಂಜ್, ಈ ಥರ ಫ್ರೂಟ್ಸ್ ಇರ್ತಾವಲ್ಲ ಅದ್ರಾಗಿದೆ ವಿಟಮಿನ್ ಸಿ ಇರ್ತೈತಿ. ಅಸ್ಕಾರ್ಬಿಕ್ ಆ್ಯಸಿಡ್ ವಿಟಮಿನ್ ಸಿ ಇರ್ತೈತಿ. ನೆಕ್ಸ್ಟ್ ಕ್ವಶನ್, 33ನೇ ಕ್ವಶನ್. ವಿಚ್ ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಡೀಪೆಸ್ಟ್ ಓಷನ್ ಯಾವುದಂತ ಕೇಳ್ತಾರೆ. ಓಷನ್ ಯಾವುದು ಅಂತಂದ್ರೆ ಪೆಸಿಫಿಕ್ ಓಷನ್, ಇದು ಪೆಸಿಫಿಕ್ ಸಾಗರ. ಇದ್ರಾಗ ಮರಿಯಾನಾ ಟ್ರಂಚ್ ಅಂತ ಇರುತ್ತೆ, ಅದು ಜಾಸ್ತಿ ಉದ್ದವಾಗೈತೆ ಅದು. ಸೊ ಇದನ್ನು ಪೆಸಿಫಿಕ್ ಸಾಗರ. ಇದು ಎಲ್ಲೈತೆ ಅಂದ್ರೆ ಇದು ಈ ಕಡೆ ಪಾರ್ಟು ಮತ್ತು ಈ ಕಡೆ ಪಾರ್ಟ್ ನೋಡ್ಕೊರಿ. ಇದು ನಾರ್ತ್ ಮತ್ತು ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಅಂತಿದ್ರೆ, ಈ ಕಡೆ ಏನು ಬರುತ್ತೆ ರಷ್ಯಾ ಬರುತ್ತೆ, ಇಲ್ಲಿ ಜಪಾನ್ ಇರುತ್ತೆ, ಇಲ್ಲಿ ಆಸ್ಟ್ರೇಲಿಯಾ ಇರುತ್ತೆ. ಇದ್ರ ಮಧ್ಯೆ ಏನು ಬರುತ್ತಲ್ಲ ಇದೆಲ್ಲ ಪೆಸಿಫಿಕ್ ಸಾಗರ. ಇದು ಪೆಸಿಫಿಕ್ ಓಷನ್. ಇದನ್ನು ರಿಂಗ್ ಆಫ್ ಫೈರ್ಸ್ ಅಂತಲೂ ಕರೀತಾರೆ, ಪೆಸಿಫಿಕ್ ಮಹಾಸಾಗರ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಜಾಸ್ತಿ ವಾಲ್ಕ್ಯಾನಿಕ್ ಎರಪ್ಷನ್ ಆಕ್ಕವೆ ಈ ಜಾಗದಾಗ. ಆಯಿತಾ? 34ನೇ ಕ್ವಶನ್ ನೋಡೋಣಂತ. 34ನೇ ಕ್ವಶನ್. ಹೂ ವಾಸ್ ದ ಫೌಂಡರ್ ಆಫ್ ಬ್ರಹ್ಮೋ ಸಮಾಜ್. ಬ್ರಹ್ಮೋ ಸಮಾಜನ ಯಾರು ಫೌಂಡ್ರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು 1828ರಾಗ ಇದನ್ನು ಫೈಂಡ್ ಔಟ್ ಮಾಡ್ತಾರೆ. ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು 1828ರಾಗ ಬ್ರಹ್ಮೋ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. 35ನೇ ಕ್ವಶನ್ಗೆ ನೋಡೋಣ. 35ನೇ ಕ್ವಶನ್ ಅಂದರೆ ವಿಚ್ ಆರ್ಗನಿಂದ ಹ್ಯೂಮನ್ ಬಾಡಿ ಪ್ರೊಡ್ಯೂಸ್ ಇನ್ಸುಲಿನ್. ಇನ್ಸುಲಿನನ್ನು ಉತ್ಪಾದಿಸುವ ಗ್ರಂಥಿ ಯಾವುದು ಅಂತ ಕೇಳ್ಯಾರ, ಅಂಗ ಯಾವುದು ಅಂತ ಕೇಳ್ಯಾರ. ಸೊ ಇದು ಇನ್ಸುಲಿನ್ ಏನು ಹೆಲ್ಪ್ ಮಾಡುತ್ತೆ ಅಂದ್ರೆ ಬ್ಲಡ್ ಏನು ಗ್ಲುಕೋಸ್ ಲೆವೆಲ್ ಅಂತಲ್ಲ ಅದನ್ನ ಇದು ನಾರ್ಮಲೈಸ್ ಮಾಡೋದ್ರಾಗ ಹೆಲ್ಪ್ ಮಾಡುತ್ತಿದೆ. ಸೊ ಇದು ಇರೋದು ಪ್ಯಾಂಕ್ರಿಯಾಸ್ ಒಳಗೆ ಇರುತ್ತೆ. ಪ್ಯಾಂಕ್ರಿಯಾಸ್ ಅಂದ್ರೆ ಇದೇನು ಗೊತ್ತಿಲ್ಲ ನೋಡ್ರಿ ಕನ್ನಡದಾಗ. ಪ್ಯಾಂಕ್ರಿಯಾಸ್ದಾಗ ಇರುತ್ತೆ ಇದು. ಯಾವುದಿದು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋದು ಯಾವುದಂದ್ರೆ ಪ್ಯಾಂಕ್ರಿಯಾಸ್. 36ನೇ ಕ್ವಶನ್ ನೋಡೋಣ್ರಿ. ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಇಡೀ ಜಗತ್ತೊಳಗಿನ ಅತಿ ಉದ್ದವಾದ ನದಿ ಯಾವುದಂದ್ರೆ ನೈಲ್ ನದಿ. ಇದು ಆಫ್ರಿಕಾದಾಗ ಐತಿ. ಇದು ಆಫ್ರಿಕಾದಾಗ ನೈಲ್ ನದಿ ಐತಿ. ನೆಕ್ಸ್ಟ್ 37ನೇ ಕ್ವಶನ್ ನೋಡೋದಾದ್ರೆ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫಾಟ್ ಇನ್ ವಿಚ್ ಇಯರ್. ಯಾವ ವರ್ಷದಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಕದನ ಆಗಿತ್ತು ಅಂತ ಹೇಳ್ತಾರೆ. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗಾಯ್ತು? 1757ರಾಗ. ಬ್ಯಾಟಲ್ ಆಫ್ ಪ್ಲಾಸಿ 1751 ಅಂದ್ರೆ 1757 ಅಂದ್ರೆ ಬ್ಯಾಟಲ್ ಆಫ್ ಬಕ್ಸರ್ 1764 ನಡೀತಿತ್ತು. ಇದನ್ನು ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್ 38ನೇ ಕ್ವಶನ್ಗೆ ಹೋಗೋದಾದ್ರೆ ವಿಚ್ ಇಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಬೈ ಏರಿಯಾ ವೈಸ್ ನೋಡೋದಾದ್ರೆ, ವಿಸ್ತೀರ್ಣ ದೃಷ್ಟಿಯಿಂದ ನೋಡೋದಾದ್ರೆ ಅತಿ ದೊಡ್ಡ ಖಂಡ ಯಾವುದು, ಪ್ರಪಂಚದೊಳಗೆ ಅತಿ ದೊಡ್ಡ ಖಂಡ ಯಾವುದು, ಅದು ಯಾವುದು ಅಂತಂದರೆ ಏಷ್ಯಾ ಆಗುತ್ತೆ. ಏಷ್ಯಾ ನೋಡ್ರಿ ನೀವು, ಏಷ್ಯಾ ಅತಿ ದೊಡ್ಡ ಖಂಡ ಐತಿ ಇಡೀ ಜಗತ್ತೊಳಗೆ. 39ನೇ ಕ್ವಶನ್. ಹೂ ವಾಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕೇಳ್ತಾರೆ? KC ರೆಡ್ಡಿ. ಮೊದಲಿಗೆ ಏನು ಬರ್ತಾರೆ ಅಂದರೆ KC ರೆಡ್ಡಿ, ಕೆಂಗಲ್ ಹನುಮಂತರಾಯ, ಕಡಿದಾಳ್ ಮಂಜಪ್ಪ, BD ಜತ್ತಿ, ಹಿಂಗೆ ಬರ್ತಾರೆ ಇವರು. ಹಿಂಗೇನೋ ಇದು ಸೀರಿಯಲ್ ಐತಿ. ಈ ಥರ ಆಗಿ CMಗಳು ಬರ್ತಾರೆ. ಇದು ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ರಿ, ಇಲ್ಲಾಂದ್ರೆ ರಾಂಗ್ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಮಾಡಿರಿ. ನನಗೆ ನೆನಪಿರೋದು ಹಿಂಗೆ. ಸೊ 1947ರಿಂದ 1952 5 ವರ್ಷಗಳ ಕಾಲ ಇವರು ಏನು ಮಾಡ್ತಾರೆ? KC ರೆಡ್ಡಿ ಅವರು ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. 40ನೇ ಕ್ವಶನ್ ನೋಡೋದಾದ್ರೆ ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಲಕ್ಷದ್ವೀಪ್. ಲಕ್ಷದ್ವೀಪದ ಕ್ಯಾಪಿಟಲ್ ಯಾವ ಅಂದರೆ ಕವರಟ್ಟಿ.
ಕವರಟ್ಟಿ ಈಸ್ ದ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅಂತ ನೆನಪಿಟ್ಕೋಬೇಕು. ಒಂದೊಂದು ಕಡೆ ಏನಿರ್ತಾವೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಇರ್ತೈತಿ, ಒಂದೊಂದು ಸಲ ಸ್ಟೇಟ್ ಕ್ಯಾಪಿಟಲ್ ಇರ್ತೈತಿ ಅಥವಾ ಬೇರೆ ಬೇರೆ ಕ್ಯಾಪಿಟಲ್ಸ್ ಇರ್ತಾವೆ. ಸೊ ಅದು ಯಾವುದು ಅಂತ ನೋಡ್ಕೋಬೇಕು. ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಇರೋದು ಕವರಟ್ಟಿ ಒಳಗೆ. 41ನೇ ಕ್ವಶನ್, ವಿಚ್ ಗ್ಯಾಸ್ ಈಸ್ ನೋನ್ ಆ್ಯಸ್ ಲಾಫಿಂಗ್ ಗ್ಯಾಸ್? ನಗು ಅನಿಲ ಅಂತ ಯಾವುದನ್ನು ಕರೀತಾರೆ ಅಂದ್ರೆ ನೈಟ್ರಸ್ ಆಕ್ಸೈಡ್ ಇರ್ತೈತಿ. ನೈಟ್ರಸ್ ಆಕ್ಸೈಡನ್ನು ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ. ಆ್ಯಸ್ ಎನ್ ಅನೆಸ್ಥೆಟಿಕ್ ಅನ್ ಅಲ್ಜಿಕ್ ನೋನ್ ಆ್ಯಸ್ ಲಾಫಿಂಗ್ ಗ್ಯಾಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ 42ನೇ ಕ್ವಶನ್, ರಾಮಾಯಣ ಬರೆದವ್ರು ಯಾರು? ವಾಲ್ಮೀಕಿ ಅವರು. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ. 43ನೇ ಕ್ವಶನ್, ವಿಚ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ನಮ್ಮ ಸೋಲಾರ್ ಸಿಸ್ಟಮ್ ಆಫ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು? ಜುಪಿಟರ್. ಜುಪಿಟರ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ನೀವು ನೋಡ್ಬೋದು, ಇದು ಸನ್ ಅನ್ಕೋರಿದು, ಮರ್ಕ್ಯೂರಿ, ವೀನಸ್, ಆಮೇಲೆ ಏನು ಬರುತ್ತೆ? ಅರ್ತ್, ಮಾರ್ಸ್, ಆಮೇಲೆ ಜುಪಿಟರ್, ಆಮೇಲೆ ಯುರೇನಸ್, ನೆಪ್ಚೂನ್. ಏನದು? ಜುಪಿಟರ್, ಮರ್ಕ್ಯೂರಿ, ಸನ್ ಇದ್ರೆ, ವೀನಸ್, ಅರ್ತ್, ಮಾರ್ಸ್, ಆಮೇಲೆ ಯಾವ್ದು ಬರುತ್ತೆ? ಜುಪಿಟರ್ ಆ್ಯಂಡ್ ಸ್ಯಾಟರ್ನ್ ಬರ್ತಾವೆ. ಅದೇ ಹೇಳ್ತೀವಿ, ಸ್ಯಾಟರ್ನ್, ಯುರೇನಸ್ ಮತ್ತು ನೆಪ್ಚೂನ್. ಇದನ್ನು ಹಿಂಗೆ ಕೂಡ ನೆನ್ಬೋದು. ಇವೆಲ್ಲ ಟೆರೆಸ್ಟ್ರಿಯಲ್ ಅಂತ ಹೇಳ್ತಾರೆ. ಇವೆಲ್ಲ ಟೆರೆಸ್ಟ್ರಿಯಲ್ ಅಂದರೆ ಇದಕ್ಕೆ ಒಂಥರ ಭೂಮಿ ಐತಿ. ಇವೆಲ್ಲ ಗ್ಯಾಸಿಯಸ್, ಇವೆಲ್ಲ ಪ್ಲ್ಯಾನೆಟ್ಸ್. ನನಗೇನೇನು ಗೊತ್ತಿರುತ್ತೆ ಅದನ್ನು ಡಿಸ್ಕಸ್ ಮಾಡ್ತೀನಂತ. ಇವೆಲ್ಲ ಟೆರೆಸ್ಟ್ರಿಯಲ್ ಟೆರೆಸ್ಟ್ರಿಯಲ್ ಪ್ಲ್ಯಾನೆಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, 44ನೇ ಕ್ವಶನ್, ವಿಚ್ ಮೂಮೆಂಟ್ ಸ್ಟಾರ್ಟೆಡ್ ಇನ್ ದಂಡಿ ಮಾರ್ಚ್? ವಿತ್ ದಂಡಿ ಮಾರ್ಚ್ ಯಾವುದು ಸ್ಟಾರ್ಟ್ ಆಗೈತೆ ಅಂದ್ರೆ ಯಾವ್ದು ಸ್ಟಾರ್ಟ್ ಆಗೈತೆ ರೀ? CDS ಮೂಮೆಂಟ್ ಅಂದ್ರೆ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ದಂಡಿ ಮಾರ್ಚ್ ಜೊತೆಗೆ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ 1930 ಅನ್ಕೊತೀನಿ. ದಂಡಿ ಮಾರ್ಚ್ 1930 ಸ್ಟಾರ್ಟ್ ಆಗುತ್ತೆ. 45ನೇ ಕ್ವಶನ್ ನೋಡೋದಾದ್ರೆ, ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಜಪಾನ್? ಜಪಾನಿಂದ ಕ್ಯಾಪಿಟಲ್ ಯಾವುದಂದ್ರೆ ಟೋಕಿಯೋ. 46ನೇ ಕ್ವಶನ್, ಹೂ ಡಿಸ್ಕವರ್ಡ್ ಎಲೆಕ್ಟ್ರಿಸಿಟಿ? ಅಂದರೆ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತೇಳಿ ಒಂದು ಕೈಟ್ ಎಕ್ಸ್ಪಿರಿಮೆಂಟ್ ಮಾಡೋ ಮುಂದಾಗ ಎಲೆಕ್ಟ್ರಿಸಿಟಿನ ಕಂಡುಹಿಡಿತಾನೆ ನಾವು. 47ನೇ ಕ್ವಶನ್, ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇನ್ ಇಂಡಿಯಾ? 28 ರಾಜ್ಯಗಳು, 8 UTಗಳದಾವೆ. ಸೊ ಈ ಥರ ಡ್ರಾ ಮಾಡಿ ಈ ಥರ ನೀವು ಈಸಿಯಾಗಿ ನೆನ್ಪಿಡ್ಬೋದು. ನೆಕ್ಸ್ಟ್ 48ನೇ ಕ್ವಶನ್, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಅರ್ತ್? ಅರ್ತಿಗೆ ಮೇನ್ ಸೋರ್ಸ್ ಯಾವ್ದು ಬರುತ್ತೋ? ಸನ್ ಬರುತ್ತೆ. ಸನ್ನಿಂದ ಶಕ್ತಿ ಸಿಗುತ್ತೆ. ಪ್ರೈಮರಿ ಸೋರ್ಸ್ ಆಫ್ ಲೈಟ್ ಮತ್ತು ಎನರ್ಜಿ ಎರಡೂ ಕೂಡ ಆಗುತ್ತೆ. 49ನೇ ಕ್ವಶನ್, ವಿಚ್ ಮೆಟಲ್ ಈಸ್ ನೋನ್ ಆ್ಯಸ್ ಕ್ವಿಕ್ ಸಿಲ್ವರ್? ಕ್ವಿಕ್ ಸಿಲ್ವರ್ ಅಂದ್ರೆ ಮರ್ಕ್ಯೂರಿ ಅಂತ ಹೇಳ್ತಾರೆ. ಸೊ ಮರ್ಕ್ಯೂರಿಗೆ ಕ್ವಿಕ್ ಸಿಲ್ವರ್ ಅಂತ ಕರೀತಾರೆ. 50ನೇ ಕ್ವಶನ್, ವಿಚ್ ಈಸ್ ದ ಲಾರ್ಜೆಸ್ಟ್ ಡೆಸರ್ಟ್ ಇನ್ ದ ವರ್ಲ್ಡ್? ಇಡೀ ವರ್ಲ್ಡ್ ಒಳಗೆ ಲಾರ್ಜೆಸ್ಟ್ ಅಂದ್ರೆ ಸಹರಾ. ಏಷ್ಯಾದಾಗ ಲಾರ್ಜೆಸ್ಟ್ ಅಂದ್ರೆ ಗೋಬಿ ಡೆಸರ್ಟ್ ಅಂತ ನೆನ್ಪಿಟ್ಕೋಬೇಕು. 51ನೇ ಕ್ವಶನ್, ವಿಚ್ ಎಕೋಸಿಸ್ಟಮ್ ಈಸ್ ನೋನ್ ಆ್ಯಸ್ ಲಂಗ್ಸ್ ಆಫ್ ದ ವರ್ಲ್ಡ್? ಲಂಗ್ಸ್ ಆಫ್ ದ ವರ್ಲ್ಡ್ ಕರೆಯೋದು ಅಮೆಝಾನ್ ರೈನ್ ಫಾರೆಸ್ಟಿಗೆ. ಯಾಕಂದರೆ ಇದು ಸುಮಾರು 2% ಕಾರ್ಬನ್ ಡೈಆಕ್ಸೈಡ್ನ ಕಾರ್ಬನ್ ಸಿಂಕಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಕಾರ್ಬನ್ ಸಿಂಕ್ ಅಂದರೆ ಅಷ್ಟು ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಅದು ಅದರ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅಂತೇಳಿ. ಆಕ್ಸಿಜನ್ ಯೂಸ್ ಬೈ ದ ಫಾರೆಸ್ಟ್ ಸೆಲ್ಫ್. ಕ್ವಶನ್ ನಂಬರ್ 52, ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಪ್ರೆಸಿಡೆಂಟ್ ಸಿಕ್ ದ ಒಪಿನಿಯನ್ ಆಫ್ ದ ಸುಪ್ರೀಂ ಕೋರ್ಟ್ ಅನ್ನೋ ಮ್ಯಾಟರ್ ಆಫ್ ಲಾ? ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಕಾನೂನು ಅಥವಾ ವಾಸ್ತವದ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ತಿಳಿಬೋದು ಅಂತಂದ್ರೆ ಆರ್ಟಿಕಲ್ 143. ಆರ್ಟಿಕಲ್ 143 ಸುಪ್ರೀಂ ಕೋರ್ಟನ್ನು ಯಾರು ರಾಷ್ಟ್ರಪತಿಗಳು ಕೇಳ್ಬೋದು. ಆದರೆ ಯಾವ ಮ್ಯಾಟ್ರ್ ಒಳಗೆ ಅಂದ್ರೆ ಕಾನೂನು ಅಥವಾ ವಾಸ್ತವದ ವಿಷಯದೊಳಗೆ. ಅಡ್ವೈಸರಿ ಜ್ಯೂರಿಸ್ಟಿಕ್ಷನ್ ಆಗಿರ್ತದೆ. ಅಡ್ವೈಸರಿ ಅದನ್ನೇನು ಫಾಲೋ ಮಾಡ್ಬೇಕಂತಿಲ್ಲ. 53ನೇ ಕ್ವಶನ್, ಸರ್ಗ್ಯಾಸೋ ಸಿ ಈಸ್ ಎ ಯುನಿಕ್ ಬಿಕಾಸ್ ಇಟ್ ಈಸ್ ಓನ್ಲಿ ಸಿ ಇನ್ ದ ವರ್ಲ್ಡ್ ದ್ಯಾಟ್ ಈಸ್ ನಾಟ್ ಹ್ಯಾವಿಂಗ್ ದ ಲ್ಯಾಂಡ್ ಬೌಂಡ್ರೀಸ್. ಅದ್ರ ಕಡೆ ಲ್ಯಾಂಡ್ ಬೌಂಡ್ರೀಸೇ ಇಲ್ಲ. ಇವಾಗ ನೀವು ಇದು ಅಮೇರಿಕಾ ಅನ್ಕೊರಿ, ಇದು ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ ಅನ್ಕೊರಿ. ಈ ಕಡೆ
ಯುರೋಪ್ ಮತ್ತು ಆಫ್ರಿಕಾ ಬರುತ್ತಲ್ಲ, ಇದು ಮಧ್ಯೆ ಬರುತ್ತೆ. ಇಲ್ಲಿ ಕರೆಂಟ್ಸ್ ಇರ್ತಾವೆ, ಆ ಕರೆಂಟ್ಸಿದ ಮಧ್ಯನೇ ಇರ್ಬೋದು ಸರ್ಗ್ಯಾಸೋ ಸಿ ಅಂಥೇಳಿ. ಇಲ್ಲಿ ಏನಂದ್ರೆ ನಿಮ್ಗೆ ಇಲ್ಲಿ ಲ್ಯಾಂಡ್ ಬೌಂಡ್ರೀಸ್ ಇರಂಗಿಲ್ಲ. ನೆಕ್ಸ್ಟ್ 54ನೇ ಕ್ವಶನ್. ದ ಸರ್ಕಾರಿಯ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್. ಸರ್ಕಾರಿಯ ಕಮಿಷನ್ನ ಎದಕ್ಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದ್ರೆ ಸೆಂಟ್ರ್ ಮತ್ತು ಸ್ಟೇಟ್ ರಿಲೇಷನ್ನ ಇಂಪ್ರೂವ್ ಮಾಡೋಕ್ಕೆ. 1983ರಾಗ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ರಿಲೇಷನ್ ಚಂದ ಇರ್ಬೇಕು ಅಂತೇಳಿ ಸರ್ಕಾರಿಯ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ. ಸೆಂಟ್ರಲ್ ಸ್ಟೇಟ್ ರಿಲೇಷನ್, ಸರ್ಕಾರಿಯ ಕಮಿಷನ್ ಅಂದರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್. 55ನೇ ಕ್ವಶನ್. ವಿಚ್ ಅಮೆಂಡ್ಮೆಂಟ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೋವರ್ಡ್ ದ ವೋಟಿಂಗ್ ಏಜ್ ಫ್ರಮ್. 61ನೇ ಅಮೆಂಡ್ಮೆಂಟ್ 1988 1988 ಒಳಗೆ. ಇವಾಗ ರಾಜೀವ್ ಗಾಂಧಿಯವ್ರು ಇರ್ತಾರೆ ಇಲ್ಲಿ. ಸೊ ರಾಜೀವ್ ಗಾಂಧಿಯವ್ರು ಇರ್ತಾರೆ. ಅವಾಗ ಏನಾಗುತ್ತೆ, 61ನೇ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ, 21ನೇ ಏಜ್ ಇದ್ದಿದ್ದನ್ನು, ವೋಟಿಂಗ್ ಏಜ್ ಇದ್ದಿದ್ದನ್ನು 18ಕ್ಕೆ ಇಳಿಸ್ತಾರೆ. 61st ಅಮೆಂಡ್ಮೆಂಟ್ ಆ್ಯಕ್ಟ್ 1980 ಒಳಗೆ ವೋಟಿಂಗ್ ಏಜನ್ನ ಇಳಿಸ್ತಾರೆ. ನೆಕ್ಸ್ಟ್ ಕ್ವಶನ್ 56ನೇ ಕ್ವಶನ್. ದ ಬ್ಯಾಟಲ್ ಆಫ್ ವಾಂಡಿ ವಾಶ್ ವಾಸ್ ಅ ಡಿಸಿಸಿವ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್. ಬ್ಯಾಟಲ್ ಆಫ್ ವಾಂಡಿ ವಾಶ್ ಅಂದರೆ ಬ್ರಿಟಿಷರ್ ಮತ್ತು ಫ್ರೆಂಚರ್ ಮಧ್ಯೆ ನಡೀತಿತ್ತು ವರ್ಸಸ್ ಫ್ರೆಂಚರ್ ಮಧ್ಯೆ. ಫ್ರೆಂಚ್ ಅವ್ರು ಸೋಲ್ತಾರೆ 1760, ಬ್ರಿಟಿಷರು ಗೆಲ್ತಾರೆ. ಬ್ರಿಟಿಷ್ ಮತ್ತು ಫ್ರೆಂಚರ್ ಮಧ್ಯೆ ಬ್ಯಾಟಲ್ ಆಫ್ ವಾಂಡಿ ವಾಶ್ ನಡೀತಿದೆ 1760. 57ನೇ ಕ್ವಶನ್. ವಿಚ್ ಅಟ್ಮಾಸ್ಫಿಯರ್ ಲೇಯರ್ ಕಂಟೈನ್ಸ್ ದ ಓಝೋನ್ ಲೇಯರ್ ದ್ಯಾಟ್ ಅಬ್ಸರ್ವ್ಸ್ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ನಾನು ನಿಮ್ಗೊಂದು ಇದ್ರದ್ದು ನೆನ್ಪಿಟ್ಕೊಳ್ಳುವಂಥದ್ದು ಹೇಳ್ಬಿಡ್ತೀನಿ. ನಿಮಗೆ ಗೊತ್ತಲ್ಲ, ನಿಮ್ಗೆ ಗೊತ್ತಿರ್ಬೇಕಿದೆ TIME ಅಂದ್ರೆ ಇನ್ನೊಂದು ಟೈಮ್ ಅಂತೇಳಿ. ನೀವು ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಎಸ್ ಹಾಕೊಂಡ್ಬಿಡ್ರಿ, ಒಂದು TSMI ಅಂತ ನೆನ್ಪಿಟ್ಕೋರಿ. ಟ್ರೀ ಅಂದರೆ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಐನೋಸ್ಫಿಯರ್ ಮತ್ತು ಇದು ಎಕ್ಸೋಸ್ಫಿಯರ್, ಇದು ಮೀಸೋಸ್ಫಿಯರ್ ಅಂದ್ಕೊತೀನಿ. ಮೀಸೋಸ್ಫಿಯರ್ ಯಾವುದಿದೆ, ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್. TSMI ಅದು ನಾನು ತಪ್ಪು ಹೇಳಿದೆ. TSIME ಅಲ್ಲ, TSMI ಅಂದರೆ ಇದು ಮೀಸೋಸ್ಫಿಯರ್, ಇದು ಐನೋಸ್ಫಿಯರ್. ನೆನ್ಪಿಟ್ಕೊಳ್ಳೋದು ಹೆಂಗಂದ್ರೆ TSMI, ನಾನು ಹಿಂಗೆ ನೆನ್ಪಿಟ್ಕೊಂಡಿನಿ, ಅದು ನಿಮ್ಗೆ ಹೇಳ್ಬೇಕಾದ್ರೆ ತಪ್ಪು ಹೇಳಿದೆ. ಸೊ ಓಝೋನ್ ಲೇಯರ್ ಎಲ್ಲಿ ಬರ್ತದೆ ಅಂದ್ರೆ ಈ ಸ್ಟ್ರಾಟೋಸ್ಫಿಯರ್ನೇ ಬರ್ತದೆ. ಕ್ವಶನ್ ನಂಬರ್ 58 ನೋಡೋದಾದ್ರೆ, ಪುಲಿಟ್ಜರ್ ಪ್ರೈಸ್ ಈಸ್ ಅವಾರ್ಡೆಡ್ ಆ್ಯನ್ಯುವಲ್ ಇನ್ ವಿಚ್ ಫೀಲ್ಡ್. ಅಂದರೆ ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ ಅಂದರೆ ಜರ್ನಲಿಸಮ್ ಆಗಲಿ, ಲಿಟ್ರೇಚರ್ ಆಗಲಿ, ಮ್ಯೂಸಿಕಲ್ ಕಂಪೋಸಿಷನ್ ಆಗಲಿ, ಈ ಒಂದು ಇದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಅವರು ಪುಲಿಟ್ಜರ್ ಪ್ರೈಸನ್ನು ಕೊಡ್ತಾರೆ. 59ನೇ ಕ್ವಶನ್. ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಏಷ್ಯಾ. ಏಷ್ಯಾದಾಗ ಲಾಂಗೆಸ್ಟ್ ರಿವರ್ ಯಾವುದು ಅಂತ ಕೇಳ್ತಾರೆ. ಇದು ಚೀನಾದೊಳಗೆ ಐತಿ. ಇದಕ್ಕೆ ಯಾಂಗ್ಟಿಝೆ ಅಂತ ಏನೋ ಕರೀತಾರೆ ನೋಡ್ರಿ, ಯಾಂಗ್ಜಿ ಅಂತ ಏನೋ ಕರೀತಾರೆ. ಆಪ್ಷನ್ ಇದಾಗಿರುತ್ತೆ. 60ನೇ ಕ್ವಶನ್ ಯಾವುದು. ಹೂ ವಾಸ್ ದ ಫಸ್ಟ್ ವುಮೆನ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಮೊದಲ ಜಡ್ಜ್ ಯಾರು ಅಂತಂದರೆ ಯಾರಾಗಿರ್ತಾರೆ, ಫಾತಿಮಾ ಬೀವಿ ಅವರು. ಫಾತಿಮಾ ಬೀವಿ ಅವರು ಸುಪ್ರೀಂ ಕೋರ್ಟ್ನ ಮೊದಲ ಜಡ್ಜ್ ಆಗಿರ್ತಾರೆ. 61ನೇ ಕ್ವಶನ್. ವಿಚ್ ಪ್ಲಾನೆಟ್ ಹ್ಯಾಸ್ ದ ಮೋಸ್ಟ್ ಎಕ್ಸ್ಟೆನ್ಸಿವ್ ರಿಂಗ್ ಸಿಸ್ಟಮ್ ಅಂದರೆ ಸ್ಯಾಟರ್ನ್ಗೆ. ಶನಿ ಗ್ರಹಕ್ಕೆ ಅತಿ ಹೆಚ್ಚಾದ ರಿಂಗ್ ಸಿಸ್ಟಮ್ ಇರುತ್ತೆ. 62ನೇ ಕ್ವಶನ್. ಖಾಜುರಾವ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಎಲ್ಲಿದ್ದಾವೆ ಅಂತಂದ್ರೆ ಇವತ್ತು ಕೇಳ್ತಾರೆ. 62ನೇ ಖಾಜುರಾವ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ವಾಸ್ ಬಿಲ್ಟ್ ಬೈ ವಿಚ್ ಡೈನಾಸ್ಟಿ ಅದಾವ ಅಂತ ಕೇಳ್ತಾರೆ. ಚಾಂಡೆಲ ಡೈನಾಸ್ಟಿ ಅವರು ಬಿಲ್ಟ್ ಮಾಡ್ತಾರೆ. 950ರಿಂದ 1057 ಒಳಗೆ ಚಾಂಡೆಲ ಡೈನಾಸ್ಟಿ ಅವರು ಮಧ್ಯಪ್ರದೇಶದೊಳಗೆ ಇದನ್ನೇ ಬಿಲ್ಟ್ ಮಾಡ್ತಾರೆ. ಮಧ್ಯಪ್ರದೇಶದೊಳಗೆ ಚಾಂಡೆಲ ಡೈನಾಸ್ಟಿ ಅವರು. 63ನೇ ಕ್ವಶನ್. SI ಯೂನಿಟ್ ಆಫ್ ಪ್ರೆಷರ್ದು SI ಯೂನಿಟ್ ಅಂದರೆ ಪಾಸ್ಕಲ್ ಈಕ್ವಲ್ ಟು 1 ಯೂನಿಟ್ ನ್ಯೂಟನ್ ಪರ್ ಯೂನಿಟ್ ಮೀಟರ್. ಸೊ ನಾವೇನು ಹೇಳೋದು, ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ. ಸೊ ಅಥವಾ ನ್ಯೂಟನ್ ಪರ್ ಮೀಟರ್ ಅಂತ ಹೇಳ್ಬೋದು, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್,
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಎ ಓ ಹ್ಯೂಮರ್ ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಫೌಂಡೆಡ್ ಇನ್ ಡಿಸೆಂಬರ್ 20, ಇದೇ ನೆನಪಿರ್ಬೇಕಂತಿಲ್ಲ, 1885 ಬೈ ಎ ಓ ಹ್ಯೂಮ್. ಅದು ನೆನಪಿಟ್ಕೊಂಡ್ರೆ ಒಳ್ಳೇದು, ಎ ಓ ಹ್ಯೂಮ್. 65ನೇ ಕ್ವಶನ್, ವಿಚ್ ಕಂಟ್ರಿ ಇಸ್ ನೋನ್ ಆಸ್ ದ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತಂದರೆ ಜಪಾನ್. ಅದು ಜಪಾನ್ಗೆ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತ ಹೇಳ್ತಾರೆ. ಇಟ್ ಈಸ್ ಫಾರ್ ಅಂದ್ರೆ ಈಸ್ಟಿಗೆ ಭಾಳ ಹತ್ತಿರವಾಗಿತ್ತು, ಪೂರ್ವಕ್ಕೆ ಭಾಳ ಜಾಸ್ತಿ ಪೂರ್ವಕ್ಕೆ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ಸನ್ ರೈಸಸ್ ಅಂತ ಹೇಳ್ತಾರೆ. 66ನೇ ಕ್ವಶನ್, ದ ಗ್ರೀನ್ ರೆವಲ್ಯೂಷನ್ 1960 ಗ್ರೀನ್ ರೆವಲ್ಯೂಷನ್ ಆಗುತ್ತಾ MS ಸ್ವಾಮಿನಾಥನ್ ಅವ್ರು ಮಾಡ್ತಾರೆ. ಇದೆಲ್ಲಾಗುತ್ತೆ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣದಾಗ, ಪಂಜಾಬ್ ಹರಿಯಾಣ. ಮೇನ್ಲಿ ಏನಂತಂದ್ರೆ ವೀಟ್ ಮತ್ತು ರೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಗ್ರೀನ್ ರೆವಲ್ಯೂಷನ್ ವೀಟ್ ಮತ್ತು ರೈಸ್ ಮೇಲೆ ಇರುತ್ತೆ. 67ನೇ ಕ್ವಶನು, ವಿಚ್ ಗ್ಯಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಓಝೋನ್ ಲೇಯರ್ನ ಡಿಪ್ಲೀಷನ್ ಆಗಬೇಕಂದ್ರೆ CFCs ಅಂತ ಹೇಳ್ತಾರೆ. ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಹೇಳ್ತಾರೆ. ಕಾರ್ಬನ್ಸ್ ಅಂತ ಹೇಳ್ತಾರೆ. CFCs ಇರ್ತಾವಲ್ಲ, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ 68ನೇ ಕ್ವಶನ್, ಹೂ ವಾಸ್ ದ ಆಥರ್ ಆಫ್ ಅರ್ಥಶಾಸ್ತ್ರ ಬರೆದವರು? ಕೌಟಿಲ್ಯ ಅಥವಾ ಚಾಣಕ್ಯ ಅವರು ಅಂತ ಹೇಳ್ಬೋದು. ಆಲ್ಸೋ ನೋನ್ ಆಸ್ ಚಾಣಕ್ಯ. ನೆಕ್ಸ್ಟ್, ದ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಐತೆ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ಹತ್ರ ಬರುತ್ತೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋರಲ್ ರೀಫ್ ಸಿಸ್ಟಮ್ ಇದೆ ಎಲ್ಲಿ ಐತೆ ಅಂದ್ರೆ ಕೋಸ್ಟ್ ಆಫ್ ಕ್ವೀನ್ಸ್ಲ್ಯಾಂಡ್ ಆಸ್ಟ್ರೇಲಿಯಾದಾಗ ಐತಿ. 70ನೇ ಕ್ವಶನ್ ನೋಡೋದಾದ್ರೆ, ವಿಚ್ ವಿಟಮಿನ್ ಡೆಫಿಷಿಯನ್ಸೀಸ್ ಕಾಸಸ್ ಸ್ಕರ್ವಿ? ವಿಟಮಿನ್ ಸಿ ನಾವು ಆವಾಗಲೇ ಹೇಳಿದ್ವಿ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತೇಳಿ. ಇದು ಡೆಫಿಷಿಯನ್ಸಿ ಆದರೆ ನಮಗೇನಾಗುತ್ತೆ, ಸ್ಕರ್ವಿ ಆಗುತ್ತೆ, ವೀಕ್ನೆಸ್ ಇರುತ್ತೆ, ಟಯರ್ಡ್ ಆಗಿರ್ತೀವಿ. ನೆಕ್ಸ್ಟ್ 71ನೇ ಕ್ವಶನ್, ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನು ಕರೀತಾರೆ. He was the Deputy Prime Minister of India and is credited with the integration of India's princely states. 72ನೇ ಕ್ವಶನ್ ಏನಂದ್ರೆ, ವಿಚ್ ಸೀ ಈಸ್ ಲೊಕೇಟೆಡ್ ಬಿಟ್ವೀನ್ ಯುರೋಪ್ ಆ್ಯಂಡ್ ಆಫ್ರಿಕಾ? ಇದು ಯುರೋಪ ಮತ್ತು ಇದು ಆಫ್ರಿಕಾ ಅನ್ಕೊಂಡ್ರೆ ಇದ್ರ ಮಧ್ಯೆ ಇರೋದು ಮೆಡಿಟೇರಿಯನ್ ಸಿ. ಅದು ಇಲ್ಲಿ ಅಂದರೆ ಈಚೆ ಕಡೆ ಇದು ಹೆಂಗೈತೆ ಅಂದ್ರೆ ಇದು ಯುರೋಪ್ ಅನ್ಕೋರಿ ನೀವು ಇಷ್ಟು, ಇಲ್ಲಿ ಒಂದು ಸ್ವಲ್ಪ ಇದು ಅದ, ಇದಾದಮೇಲೆ ಇಷ್ಟು ಆಫ್ರಿಕಾ ಅನ್ಕೊಂಡ್ರೆ ಇಲ್ಲಿ ಮೆಡಿಟೇರಿಯನ್ ಸಿ ಇದೆ, ಇದು ಅಟ್ಲಾಂಟಿಕ್ ಓಷನ್ಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ 26 ನವಂಬರ್. 26 ನವಂಬರ್ ಕಮೆಮೊರೇಟ್ ದ ಅಡಾಪ್ಷನ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ 1949. 74ನೇದು, ವಿಚ್ ಪ್ಲಾನೆಟ್ ಈಸ್ ಹಾಸ್ಟೆಸ್ಟ್ ಇನ್ ಸೋಲಾರ್ ಸಿಸ್ಟಮ್? ವೀನಸ್. ಆವಾಗಲೇ ಹೇಳಿದೆ ಸನ್ನ, ಮರ್ಕ್ಯೂರಿ, ವೀನಸ್ ಇದು ಹಾಟೆಸ್ಟ್ ಐತಿ. ನೆಕ್ಸ್ಟ್, ದ ಗೇಟ್ವೇ ಆಫ್ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ವಿಚ್? ಬಾಂಬೆದಾಗ ಗೇಟ್ವೇ ಆಫ್ ಇಂಡಿಯಾ ಐತಿ. ಇಂಡಿಯಾ ಗೇಟ್ ಇರೋದು ಡೆಲ್ಲಿ ಒಳಗೆ. ನೆಕ್ಸ್ಟ್, ಬಾಟ್ವೇ ಮುಂಬೈ. pH ವ್ಯಾಲ್ಯೂ ಆಫ್ ವಾಟರ್ ಅಂದ್ರೆ 7. ಸೊ pH ಹಿಂಗಿತ್ತು ಅನ್ಕೋ, ಇದು ಎಸಿಡಿಕ್, ಇದು ಬೇಸಿಕ್. ಇಲ್ಲಿ 7 ಇರುತ್ತೆ. ಈ ಕಡೆ ಏನಾಗುತ್ತೆ 6, 5, 4, 3, 2, 1 ಇದ್ರೆ ಆ್ಯಸಿಡಿಕ್ ಆಗುತ್ತೆ. ಈ ಕಡೆ 8, 9, 10, 11, 12, 13, 14 ಇವಿದ್ರೆ ಬೇಸಿಕ್ ಆಗುತ್ತೆ. ಈ ಕಡೆ ಹೋದ್ರೆ ಬೇಸಿಕ್, ಈ ಕಡೆ ಬಂದರೆ ಆ್ಯಸಿಡಿಕ್. 77ನೇ ಕ್ವಶನ್, ಹೂ ಡಿಸ್ಕವರ್ಡ್ ಪೆನ್ಸಿಲಿನ್ ಅಂತಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. 1928 ಆ್ಯಂಟಿಬಯೋಟಿಕ್ ರೆಡಿ ಮಾಡ್ತಾರೆ ಇದನ್ನು, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. 78ನೇ ಕ್ವಶನ್, ವಿಚ್ ಈಸ್ ದ ಸ್ಮಾಲೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಂತ ಕೇಳ್ಯಾರ. ಯಾವುದಂತಂದ್ರೆ ಆರ್ಕ್ಟಿಕ್ ಓಷನ್ ಎಲ್ಲೈತಂದ್ರೆ ಮ್ಯಾಪ್ನ ಮೇಲೆ ಇರುತ್ತೆ ಆರ್ಕ್ಟಿಕ್ ಓಷನ್. ಈ ಕಡೆ ಒಂದು ಯಾವುದಂತಂದ್ರೆ ಇದರ ಹೆಸರೇನು, ಒಂದು ಸೆಕೆಂಡ್ ತಡ್ರಿ. ಗ್ರೀನ್ಲ್ಯಾಂಡ್ ಐತಲ್ಲ, ಗ್ರೀನ್ಲ್ಯಾಂಡ್ ಅಂದ ಮಗ್ಲೇ ಆರ್ಕ್ಟಿಕ್ ಓಷನ್ ಬರುತ್ತೆ. ಇದು ಗ್ರೀನ್ಲ್ಯಾಂಡ್ ಅಂದ್ಕೊಂಡ್ರೆ ಆರ್ಕ್ಟಿಕ್ ಓಷನ್ ಇಲ್ಲಿರುತ್ತೆ. ದಿಸ್ ಈಸ್ ದ ಸ್ಮಾಲೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಆಯಿತಾ? ನೆಕ್ಸ್ಟ್ ಕ್ವಶನ್, 79ನೇ ಕ್ವಶನ್, ಜಲಿಯನ್ ವಾಲಾಬಾಗ್ ನೋಡಿದ್ದೆ ಏಪ್ರಿಲ್ 13 ಡಯರ್ ಅಂತ ಹೇಳ್ತಾ ನಾವು 1919 ಅಮೃತ್ಸರ್ದಾಗ ಆಗುತ್ತೆ. ಈಗ ಹೋದ್ರೂ ಅಮೃತ್ಸರ್ದಾಗ ಇದ್ರದ್ದು ಒಂಥರ ಮ್ಯೂಸಿಯಂ ಥರ ಮಾಡಿಟ್ಟಾರೆ. ನಿಮಗೆಲ್ಲ ಹೋದ್ರೆ ಅಲ್ಲಿ ಗೊತ್ತಾಗುತ್ತೆ. ಅಮೃತ್ಸರ್ದಾಗ ನಡೀತೈತಿ 1919 ಏಪ್ರಿಲ್ 13. 80ನೇ ಕ್ವಶನ್ ನೋಡೋದಾದ್ರೆ,
ವಿಚ್ ರಿವರ್ ಫ್ಲೋಸ್ ಟು ದ ಗ್ರ್ಯಾಂಡ್ ಕೆನಿಯನ್ ಅಂತ ಹೇಳ್ಯಾರ. ಯಾವುದಂತಾರೆ ಕೊಲೊರಾಡೋ ರಿವರ್ ಅಂತ ಇರುತ್ತೆ. ಕೊಲೊರಾಡೋ ರಿವರ್ ಅದು ಎಲ್ಲೈತೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಫ್ಲೋ ಆಗುತ್ತೆ. 81ನೇ ಕ್ವಶನ್, ಹೂ ವಾಸ್ ದ ಫೌಂಡರ್ ಆಫ್ ಮೌರ್ಯನ್ ಎಂಪೈರ್ ಅಂದರೆ ಚಂದ್ರಗುಪ್ತ ಮೌರ್ಯ ಅವರು. 82ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ರಿನ್ಯೂವಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಮತ್ತೆ ರಿಪೀಟ್ ಅಂದರೆ ಜನರೇಟ್ ಮಾಡ್ಬೋದು, ಅದನ್ನು ರೀಜನರೇಟ್ ಮಾಡ್ಬೋದು ಅದನ್ನು ಎನರ್ಜಿನ. ಯಾವುದಂದ್ರೆ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿನ ನಾವು ಮತ್ತೆ ರೀಜನರೇಟ್ ಮಾಡ್ಬೋದು, ಇದು ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳ್ತಾರೆ. ನಾನ್ ರಿನ್ಯೂವೇಬಲ್ ಅಂದ್ರೆ ಕೋಲ್ ಎನರ್ಜಿ, ಮತ್ತು ಯಾವ್ದು ಬರ್ತಾವೆ ಪೆಟ್ರೋಲಿಯಂ, ಡೀಸೆಲ್, ಇವೆಲ್ಲ ಅದರದ್ದು ಬೈ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ರಿನ್ಯೂವೇಬಲ್ ಅಂದರೆ ಸೋಲಾರ್ ಎನರ್ಜಿ ಇರ್ತದೆ. ದ ರೆಡ್ ಫೋರ್ಟ್ ಯಾರನ್ನ ಕಲಿ ಶಹಜಾನ್ ಏನು ಮಾಡ್ತಾನೆ 18ನೇ ಸೆಂಚುರಿ ಒಳಗೆ ಕೆಂಪು ಕೋಟೆಯನ್ನು ಕಟ್ತಾನೆ. 84ನೇ ಕ್ವಶನ್ ಏನಿದೆ, ವಿಚ್ ಕಾಂಟಿನೆಂಟ್ ಈಸ್ ಆಲ್ಸೋ ನೋನ್ ಆಸ್ ದ ಡಾರ್ಕ್ ಕಾಂಟಿನೆಂಟ್ ಅಂದರೆ ಅದನ್ನು ಆಫ್ರಿಕಾ ಅಂತ ಕರೀತಾರೆ. 85ನೇ ಕ್ವಶನ್, ವಿಚ್ ಗ್ಲ್ಯಾಂಡ್ ಈಸ್ ನೋನ್ ಆಸ್ ದ ಮಾಸ್ಟರ್ ಆಫ್ ಗ್ಲ್ಯಾಂಡ್, ಅದು ಪಿಟ್ಯೂಟರಿ ಗ್ಲ್ಯಾಂಡ್, ಅದೆಲ್ಲ ಕಂಟ್ರೋಲ್ ಮಾಡ್ತಿರುತ್ತದೆ. ಬ್ರೈನ್ ಒಳಗಿರುತ್ತಾ ಪಿಟ್ಯೂಟರಿ ಗ್ಲ್ಯಾಂಡ್, ಮಾಸ್ಟರ್ ಗ್ಲ್ಯಾಂಡ್ ಬಿಕಾಸ್ ಇಟ್ ಹಾರ್ಮೋನ್ಸ್ ದ್ಯಾಟ್ ಕಂಟ್ರೋಲ್ಸ್ ಮೆನಿ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. 86ನೇ ಕ್ವಶನ್, ಸ್ವದೇಶಿ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ವಿಚ್ ಇಯರ್, ಸ್ವದೇಶಿ ಮೂಮೆಂಟನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ. 1905 ಯಾವಾಗ ಅಂತಂದ್ರೆ ಇವಾಗ ಬೆಂಗಾಲ್ ಪಾರ್ಟಿಷನ್ ಆಗುತ್ತೆ ನೋಡ್ರಿ, ಬೆಂಗಾಲ್ ಪಾರ್ಟಿಷನ್ ಆಗುತ್ತಲ್ಲ, ಲಾರ್ಡ್ ಕರ್ಜನ್ ಪಾರ್ಟಿಷನ್ 1905 ಆಗುತ್ತೆ. ಅವಾಗಲೇ ಏನಾಗುತ್ತಿದೆ ಸ್ವದೇಶಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. 87ನೇ ಕ್ವಶನ್, ವಿಚ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಆನ್ ಅರ್ತ್ ಅಂದ್ರೆ ಅದು ಡೈಮಂಡ್ ಅತಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅದು ನಮ್ಮ ಪ್ರಪಂಚದಲ್ಲಿ. 88ನೇದು, ಹೂ ವಾಸ್ ದ ಫಸ್ಟ್ ವುಮೆನ್ ಅಫ್ಕೋರ್ಸ್ ಅವರು ಇಂದಿರಾ ಗಾಂಧಿ ಏನು ಮಾಡ್ತಾರೆ 1966 ಇಲ್ಲಿ ನೋಡಿ 1966ರಿಂದ 77 ಮತ್ತು 80ರಿಂದ 84, ಇದ್ರ ಮಧ್ಯೆ ಮೊರಾರ್ಜಿ ದೇಸಾಯಿ ಅವ್ರದ್ದು ಒಂದು ಸಲ ಪಾರ್ಟಿ ಬಂದೋಗುತ್ತೆ. 89ನೇದು, ವಿಚ್ ಸಿಟಿ ಈಸ್ ನೋನ್ ಸಿಲ್ಕ್ ಕಾಲೋನಿ ಆಫ್ ಇಂಡಿಯಾ, ಅದು ಬೆಂಗಳೂರು ಆಗಿರುತ್ತೆ. ನೆಕ್ಸ್ಟ್ ಕಳಿಂಗ ವಾರ್ ಫಾರ್ ಅಶೋಕ್ ಅವರು ಕಳಿಂಗ ವಾರ್ ಮಾಡ್ತಾರೆ ಯಾವಾಗಂದ್ರೆ ಮೌರ್ಯನ್ ಎಂಪೈರು 261 ಬಿಫೋರ್ ಕಾಮನ್ ಇರೋದು. 91ನೇದು, ವಾಟ್ ಪರ್ಸೆಂಟೇಜ್ ಆಫ್ ಅರ್ತ್ ಸರ್ಫೇಸ್ ಇಸ್ ಕವರ್ಡ್ ವಾಟರ್ ಅಂದ್ರೆ ಭೂಮಿ ಎಷ್ಟು ಅಂದರೆ 71% ಭಾಗ ಏನೈತಿ ನೀರಿಂದ ಕೂಡೈತೆ ಅಂತ ಹೇಳ್ತಾರೆ. 92ನೇ ಕ್ವಶನ್, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಮೆಜರ್ ಅರ್ಥಕ್ವೇಕ್ನ ಮೆಜರ್ ಮಾಡೋದು ಯಾವುದಂದ್ರೆ ಸಿಸ್ಮೋಗ್ರಾಫ್ ಅಂತ ಹೇಳ್ತಾರೆ. ಸಿಸ್ಮೋಗ್ರಾಫಿಂದ ನಾವು ಏನದು ಅರ್ಥಕ್ವೇಕ್ನ ಮೆಜರ್ ಮಾಡ್ತೀವಿ. 93ನೇ ಕ್ವಶನ್, ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಕಂಡಕ್ಟ್ಸ್ ವಾಟರ್ನ ಕಂಡಕ್ಟ್ ಮಾಡೋದು ಗ್ಸೈಲಮ್, ಅದು ವಾಟರ್, ಫ್ಲೋಯಮ್ ನ್ಯೂಟ್ರಿಯನ್ಸ್ ಮತ್ತು ಫುಡ್ನ ಅಂದ್ಕೊಡಿ, ನ್ಯೂಟ್ರಿಯನ್ಸ್ ಆರ್ ಫುಡ್ನ ಅಂದ್ಕೊಡಿ. ಸೊ ಇಲ್ಲಿ ಗ್ಸೈಲಮ್ ಆನ್ಸರ್ ಆಗಿರ್ತದೆ. 94ನೇ, ನಾನ್ ಕೋಪರೇಷನ್ ಮೂಮೆಂಟ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್, 1920 ನಾನ್ ಕೋಪರೇಷನ್ ಮೂಮೆಂಟ್ನ ಲಾಂಚ್ ಮಾಡ್ತಾರೆ. ಅದು ಸೆಪ್ಟೆಂಬರ್ 4, 1920 ಮಹಾತ್ಮ ಗಾಂಧಿಯವ್ರು ಮಾಡ್ತಾರೆ. 95ನೇದು, ಹೂ ಇಸ್ ದ ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, B.R. ಅಂಬೇಡ್ಕರ್ ಅವರು ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಈಸ್ ರೆಕಗ್ನೈಸ್ ಆ್ಯಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 96ನೇ ಕ್ವಶನ್ ಏನು ಹೇಳುತ್ತೆ ಅಂದರೆ, ವಿಚ್ ಈಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂದರೆ ಮರ್ಕ್ಯೂರಿ ಅತಿ ಚಿಕ್ಕ ಗ್ರಹ ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ. ನೆಕ್ಸ್ಟ್, ದ ಬ್ಯಾಟಲ್ ಆಫ್ ಬಕ್ಸರ್ ಅವಾಗ ಹೇಳಿನ 1764 ನಡೀತೈತಿ. ಯಾರ್ಯಾರ ಮಧ್ಯೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಸಿರಾಜುದ್ದೌಲಾ ಆ್ಯಂಡ್ ಶಾ ಆಲಂ ಟು. ವಿಚ್ ಗ್ಯಾಸ್ ಡೂ ಪ್ಲಾಂಟ್ಸ್ ಅಬ್ಸರ್ವ್ ಫ್ರಮ್ ದ ಅಟ್ಮಾಸ್ಫಿಯರ್ ಫೋಟೋಸಿಂಥಸಿಸ್, ಯಾವುದನ್ನ ಅಬ್ಸರ್ವ್ ಮಾಡ್ತಾವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ತಾವೆ. ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡಿ ಆಕ್ಸಿಜನ್ನ ಹೊರಗೆ ಹಾಕ್ತಾವೆ. 99ನೇ ಕ್ವಶನ್, ಹೂ ವಾಸ್ ದ ಫೌಂಡರ್ ಆಫ್ ದ ಬ್ರಹ್ಮೋ ಸಮಾಜ್, ಅವಾಗಲೇ ಹೇಳಿನ ರಾಜಾರಾಮ್ ಮೋಹನ್ ರಾಯ್ ಅವರು 1828 ಹಿಂದೂ ಸೊಸೈಟಿ. 100ನೇ ಕ್ವಶನ್, ವಿಚ್ ಈಸ್ ದ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್, ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಯಾವುದಂದ್ರೆ ಇದು ಸೌತ್ ಅಮೇರಿಕಾದಾಗ ಐತಿ. ಇಲ್ಲಿ ಹೋದ್ರೆ ನೀವು ಆ್ಯಂಡೀಸ್ ಮೌಂಟೇನ್ ಅಂತ ಹೇಳ್ತಾರೆ, ಇಲ್ಲಿ ಇರ್ತದೆ ಇದು. ಸೊ ಇದು ನಾರ್ತ್, ಇದು ಸೌತ್ ಅನ್ಕೋರಿ ನೀವು. ಇಲ್ಲಿದೆ ಆ್ಯಕ್ಚುಲಿ ಹಿಂಗಿರುತ್ತದೆ, ಇದು ಆಫ್ರಿಕಾ ಆಗ್ತದೆ. ಸೊ ಇಲ್ಲಿ ಸೌತ್ ಅಮೇರಿಕಾದಾಗ ವೆಸ್ಟ್ ಪಾರ್ಟಿಗೆ ಇರುತ್ತೆ, ಆ್ಯಂಡೀಸ್ ಮೌಂಟೇನ್ಸ್ ಅಂತ ಹೇಳ್ತಾರೆ. 101ನೇ ಕ್ವಶನಿಗೆ ಆನ್ಸರ್ ಎಲ್ಲ ಅದಾವೆ. ಸೊ 100 ಕ್ವಶನ್ ಇವತ್ತಿಗೆ ಸಾಕು. ಮತ್ತು ನಾಳೆ ಮತ್ತೊಂದು 50 ಕ್ವಶನ್ ತೊಗೊಂಬರೋಣಂತ. 50ರಿಂದ ನಿಯರ್ಲಿ 70 ಕ್ವಶನ್ ಮಾಡಿದ್ವಿ ಈಗ.
ಸೊ ಹಿಂಗೆ ಡೈಲಿ ಫಾಸ್ಟಾಗಿ ಕ್ವಶನ್ ಮಾಡ್ತಿರು, ರಿವಿಷನ್ ಆಗುತ್ತೆ ಅಷ್ಟೇ, ಮತ್ತೇನು ಉದ್ದೇಶ ಇಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗೈತೆ ಅಂತ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಇನ್ನೇನಂತಂದ್ರೆ ಇದೇ ರೀತಿಯಾಗಿ ಒಂದು ಡೈಲಿ ಸೀರೀಸ್ ತೊಗೊಂಬರೋಣಂತ ಜಿ ಕೆ ಮ್ಯಾಗ. ನನಗೂ ಅಷ್ಟೊಂದು ಗೊತ್ತಿರೋಂಗಿಲ್ಲ, ಆದರೂ ಪ್ರಿಪೇರ್ ಆಗಿ ಬಂದು ಅಥವಾ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನಾನು ಹೇಳ್ತೀನಂತ. ಸೊ ನಿಮ್ಗೇನಾದರೂ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೇಕಂತಿದ್ರೆ ಬಯೋದಾಗ ಲಿಂಕ್ ಅದಾವೆ, ಅಂದ್ರೆ ಯೂಟ್ಯೂಬ್ ಬಯೋದಾಗ ಲಿಂಕ್ ಅದಾವೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಪ್ರತಿ ತಿಂಗಳು 21 ರೂಪಾಯಿ ಇರುತ್ತೆ. ಈ ರೀತಿಯಾಗಿ ಕ್ವಶನ್ ಕಳಿಸ್ತಿರ್ತೀನಿ ನಾನು ಟೆಲಿಗ್ರಾಮ್ನಾಗ, ನೀವು ಜಾಯ್ನ್ ಆಗ್ಬೋದು. ಬಾಯ್.